ಊಟಿಲಿ ಉಳ್ಕೊಳ್ಳೋಕ್ಕೆ ನನಗೆ ಒಂದು ಸ್ಟೇ ಅರೇಂಜ್ ಮಾಡಿದ್ದಾನೆ ನನ್ನ ಫ್ರೆಂಡು. ಯಾಕೆ ಊಟಿಗೆ ಎಲ್ಲರೂ ಹನಿಮೂನಿಗೆ ಬರ್ತಾರೆ ಅಂತ ನನಗೆ ಈಗ ಗೊತ್ತಾಗ್ತಾ ಇದೆ. ಎಲ್ಲ ಸಖತ್ತಾಗಿದೆ. ಸತತ 1 ಗಂಟೆಗಳ ಕಾಲ ಇದಕ್ಕೆ ನೀರು ತುಂಬಿಸಿದ ಮೇಲೆ ಇಷ್ಟು ಮಟ್ಟಕ್ಕೆ ಬಂದೈತೆ. ಒಬ್ಬನೇ ಕೂತ್ಕೊಂಡು ಕಿರಿಚ್ಕೊಂಡು ಆರಾಮಾಗಿ ಜಕ್ಕೂಸಿ ಮಜಾ ಮಾಡ್ಕೊಂಡು ಬಿಟ್ಟಿದ್ದೀನಿ. ನಮಸ್ತೆ ಗೆಳೆಯರೇ, ಅಚಾನಕ್ ಆಗಿ ನಾನು ಮಸನಗುಡಿಯಿಂದ ಊಟಿ ಬರಬೇಕಾಯಿತು. ಈಗ ಊಟಿಲಿ ಉಳ್ಕೊಳ್ಳೋಕ್ಕೆ ನನಗೆ ಒಂದು ಸ್ಟೇ ಇದು ಮಾಡಿದ್ದಾರೆ, ಅರೇಂಜ್ ಮಾಡಿದ್ದಾರೆ ನನ್ನ ಫ್ರೆಂಡು. ಅಲ್ಲಿ ಹೋಗೋಣ ಅಂತ ಬರ್ತಾ ಇದ್ದೀನಿ. ಇಲ್ಲೊಂದು ವ್ಯವಹಾರದ ಮೇಲೆ ಬಂದಿದ್ದೆ, ಹಾಗೆ ಇಲ್ಲಿ ರೆಸಾರ್ಟ್ನ ನೋಡೋಣ, ನಿಮಗೂ ತೋರಿಸೋಣ ಅನ್ನಿಸ್ತು, ಅದಕ್ಕೆ ತೋರಿಸ್ತೀನಿ. ಬನ್ನಿ ಹೋಗೋಣ. ಕ್ಲೌಡ್ ನೆಸ್ಟ್ ಅಂತ ಅದೇನೋ ಅವ್ನು ಮಾಡಿದ್ದಾನೆ, ನೋಡ್ತೀನಿ ನಾನು ಈಗ ಹೋಗಿ ಒಳಗೆ. ಬೆಟ್ಟದ ತಪ್ಪಲಲ್ಲಿ ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ಚೆನ್ನಾಗಿದೆ. ಇಲ್ಲಿ ಸುತ್ತ ನೋಡ್ತಾ ಇದ್ದಾರೆ, ಇಲ್ಲೆಲ್ಲ ಟೀ ಬೆಳೆದಿದ್ದಾರೆ. ಯಾಕೆ ಊಟಿಗೆ ಎಲ್ಲರೂ ಹನಿಮೂನಿಗೆ ಬರ್ತಾರೆ ಅಂತ ನನಗೆ ಈಗ ಗೊತ್ತಾಗ್ತಾ ಇದೆ. ಥಂಡಿಗೆ ಸಖತ್ತಾಗಿದೆ. ನಾವು ಮದುವೆ ಆದಮೇಲೆ ಬರೀ ಬ್ಯಾಚುಲರ್ ಆಗಿ ಒಬ್ಬೊಬ್ಬನೇ ಬಂತು, ಬೇಜಾರಪ್ಪ ಏನೇ ಆಗಲಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಬಂದ ತಕ್ಷಣ ಒಂದು ಜ್ಯೂಸ್ ಕೊಟ್ಟರು. ಎಲ್ಲ ಸಖತ್ತಾಗಿದೆ. ಅವ್ರು ಸಣ್ಣ ಗ್ಲಾಸಲ್ಲಿ ತಗೊಳ್ಳಿ ಅಂದರು, ನಾನು ದೊಡ್ಡ ಗ್ಲಾಸಲ್ಲಿ ತಗೊಂಡು. ಈ ಗ್ಲಾಸ್ ಇಟ್ಟಿದ್ರು, ನಾನು ಈ ಗ್ಲಾಸಲ್ಲಿ ತಗೊಂಡು. ಎಲ್ಲೋದ್ರೂ ಊಟ ತಿಂದು ಜ್ಯೂಸ್ನ ಜಮಾಯಿಸ್ಬಿಡ್ಬೇಕು. ಬನ್ನಿ ರೂಮಿಗೆ ಕರ್ಕೋಗ್ತಾರಂತೆ. ನನ್ನ ಫ್ರೆಂಡ್ ಯಾವ ರೂಮ್ ಮಾಡಿದಾನೆ ನೋಡ್ತೀನಿ. ಇಲ್ಲ ಬನ್ನಿ. ವಾವ್, ಸಖತ್ತಾಗಿದೆ. ನಾನು ಬ್ಯಾಚುಲರ್ ಆಗಿರೋದು ನನಗೆ ಏನಕ್ಕೆ ಇಷ್ಟ ಅಲ್ವ ಅಂತ ನನ್ನ ಅನಿಸಿಕೆ. ಬಟ್ ಬಂದವರಿಗೆ ಇಲ್ಲಿ ಮಜಬೂತಾಗಿ ಈ ಕಡೆಯಿಂದ ನೋಡಿದ್ರೆ ಹಂಗೆ ಚಿಂದಿಯಾಗಿ ಕಾಣುತ್ತೆ. ಪಾರಿವಾಳ ಎಲ್ಲ ಹಾರಾಡ್ತದೆ. ಸಖತ್ತಾಗಿದೆ ನೋಡಿ. ಇದೆಲ್ಲ ಏನಪ್ಪ ಇದು, ಜಕೂಸಿನ ಏನೋ ಇದೆ ಇದು. ಸ್ವಿಮ್ಮಿಂಗ್ ಒಡ್ಡಾಡದೆ ಒಬ್ಬನೇ ಮಜಾ ಮಾಡೋಣ. ಸೂಪರ್ ಆಗಿದೆ. ಏನು ಯಾವ ತೋರಿಸ್ಲಿ ಅದು ಬಿಡ್ಲಿ ನಿಮ್ಗೆ. ಒಂದೆರಡು ಪಿಕ್ ಹಾಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಇದ್ರ ಸ್ವರ್ಗನೇ ಬೇರೆ. ರಾತ್ರಿ ಹೊತ್ತು ಈ ಹೋಮ್ ಸ್ಟೇ ಎಷ್ಟು ಚೆನ್ನಾಗಿದೆ ಅಂತ ನೀವು ಒಮ್ಮೆ ನೋಡಿ. ಅದ್ಭುತವಾದ ಬಂಗ್ಲೆ ಥರ ಇದೆ. ಒಂದು 10 ನಿಮಿಷ ಹಿಂಗೆ ಇಲ್ಲೊಂದು ಬೆಂಚ್ ಹಾಕಿದ್ದಾರೆ, ಒಂದು ಲೈಟ್ ಇದೆ. ಆರಾಮಾಗಿ ಕೂತ್ಕೊಂಡು ಸ್ವಲ್ಪ ಟೆನ್ಷನ್ ಮಾಡೋಣ ಅಂತ ಅಂದ್ಕೊಂಡೆ ಮಾಡ್ಕೊಂಡು ಹೊರಡ್ತೀನಿ. ಜಕೂಜಿಲಿ ಆಟ ಆಡೋ ಟೈಮ್ ಬಂದಿದೆ. ನನ್ನ ಜೀವನದಲ್ಲಿದೆ ಫಸ್ಟ್ ಬಂದಿರೋದು. ನೋಡೋಣ ಜಕೂಜಿ ಇದೆಂಥದ್ದು, ಮ್ಯೂಸಿಕ್ ಇದ್ದಂಗೆ ಐತೆ. ಎಂಥದ್ದು? ವಾಲ್ಯೂಮ ಸೆಟ್ ಪುಷ್ಕ. ಅಯ್ಯೋ ಏನೋ ಸೌಂಡ್ ಬಂತು. ಇದು ಹೊಡಿ ಬರೋದಿಲ್ಲ. ಎಂತ ಮಾಡ್ತಾಯಿದ್ದೀನಿ ನಾನು? ಓಹ್, ಲೈಟು. ಓಹೋ ಹೋ 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 ಹೋ, ಇಲ್ಲೆಲ್ಲ ಇದೆ ನೋಡೋಣ. ಏನಾಗಿದೆ, ಆಟಿಗೆ ತಿರ್ಸಿದ್ದೀನಿ. ಇದೆಂಥದ್ದು ಇದು ಗೊತ್ತಿಲ್ಲ. ಏನೋ ಒಟ್ಟಿನಲ್ಲಿ ತಿರುಗಿಸು. ನೀರಲ್ಲಿಂದ ಬರ್ತಾ ಇದೆ. ಸತತ 1 ಗಂಟೆಗಳ ಕಾಲ ಇದಕ್ಕೆ ನೀರು ತುಂಬಿಸಿದ ಮೇಲೆ ಇಷ್ಟು ಮಟ್ಟಕ್ಕೆ ಬಂದೈತೆ. ಸಖತ್ತಾಗಿದೆ. ಬಿಸಿ ನೀರು. ಊಟಿಲಿ ಈ ಟೈಮಲ್ಲಿ ಬಿಸಿ ನೀರು ಹಾಕೊಂಡ್ರೆ ಅದ್ರ ಮಜಾನೇ ಬೇರೆ. ಬಬಲ್ಸ್ಗಳೆಲ್ಲ ಬರ್ತಾ ಇದೆ. ಒಳಗೆ ದುಮ್ಕದೊಂದೇ ಬಾಕಿ. ಈಗ ತುಮುಕ್ತಾ ಇದ್ದೀನಿ. ಬಾಯ್. ಒಬ್ಬನೇ ಕೂತ್ಕೊಂಡು ಕಿರಿಚ್ಕೊಂಡು ಆರಾಮಾಗಿ ಜಕ್ಕೂಸಿ ಮಜಾ ಮಾಡ್ಕೊಂಡು ಬಿಟ್ಟಿದ್ದೀನಿ. ಇದೆಲ್ಲ ನೋಡ್ತಿರ್ತಿಲ್ಲ, ಹಿಂದ್ಗಡೆ ಬಬಲ್ಸ್ಗಳೆಲ್ಲ ಬರುತ್ತಲ್ಲ. ಬೆನ್ನಿಗೆಲ್ಲ ಮಸಾಜ್ ಮಾಡೋದಂಗೆ ಆಗ್ತಾ ಇದೆ. ಊಟಿಲಿ ಅಷ್ಟು ಚಳಿ ಇದೆ. ಆ ಚಳಿ ಮಧ್ಯೆ ಈ ಥರ ಹಾಕೊಂಡು ಇದು ಮಾಡಿದ್ರೆ, ಮನೆಗೊಂದೊಂದು ಈ ಥರ ಮಾಡ್ಕೊಬಿಟ್ರೆ ಏನು ಮಜಾ ಇರುತ್ತೆ.
ಎಲ್ಲ ಬೈತಾರೆ ಏನು ದುಡ್ಡಿನಿಂದ ತಗೊಬರೋಣ ಅಂತ. ನಾನೇನು ಪ್ರಿಫರ್ ಮಾಡಲ್ಲ. ಅಪ್ರೂಪ್ದಂಗೆ ಎಲ್ಲೋ ರೇರ್ಲಿ ಒಂದೊಂದ್ಸತಿ ಜೀವನದಲ್ಲಿ ಎಲ್ಲ ನೋಡ್ಬೇಕಲ್ಲ ಅಂತ ಮಾಡೋದು. ಅದ್ ಬಿಟ್ಬಿಟ್ಟು ಪಾಪ ಎಲ್ಲ ನಿಮ್ ದುಡಿಮೆ ಎಲ್ಲ ತಿಂದು ಇಲ್ಲೇ ಯಾಕೆ ಅಂತ ಹೇಳಲ್ಲ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ, ಓಕೆ ನಾನು ದುಡ್ದಿದ್ದೀನಿ, ನಾನು ಸ್ವಲ್ಪ ಮಜಾ ಮಾಡಬೇಕು ಅಂತ ಅನಿಸ್ತಾ ಇದ್ದವ್ರಿಗೆ ಬಂದು ಆರಾಮಾಗಿ ಫ್ಯಾಮಿಲಿ ಎಲ್ಲ ಕರ್ಕೊಬಂದು ಮಕ್ಕಳನ್ನೆಲ್ಲ ಇಲ್ಲಿ ಬಿಡ್ಕೊಂಡು ಮಜಾ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ನ ಲೈಫಲ್ಲಿ ಇದು ಫಸ್ಟ್ ಟೈಮ್ ನಾನು ಜಗ್ಗುಜಿ ಒಳಗೆ ಕೂತಿರೋದು. ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದಿದ್ದೀನಿ, ಆದರೆ ಜಗ್ಗುಜಿ ಫಸ್ಟ್ ಟೈಮ್ ಬಿದ್ದಿರೋದು. ಮಜಾ ಬರ್ತಾ ಇದೆ. ತುಂಬಾ ಮಜಾ ಬಂದಾಗ ಇದನ್ನು ಮಾಡ್ಬೋದು. ಇಲ್ಲ ಡ್ರಿಂಕಿಂಗ್ನ ನಾವು ಪ್ರಮೋಟ್ ಮಾಡಲ್ಲ. ವೈನ್ ಅಷ್ಟೇ, ಒಂಚೂರು ಕಲರ್ ಬರಲಿ ಅಂತ.